ಹಾಯ್ ಗುರು, ವೆಲ್ಕಮ್ ಟು ಸಿನಿಮಾ ಗುರು. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ. ಈ ಒಂದು ಡೈಲಾಗ್ ಸಾಕು ಗುರು ದರ್ಶನ್ ಫ್ಯಾನ್ಸ್ಗೆ. ಡೆವಿಲ್ ಸಿನಿಮಾದ ಒಂದು ಸಣ್ಣ ಅಪ್ಡೇಟ್ ಬಂದ್ರು ಸಾಕು ಹಬ್ಬ ಮಾಡೋ ಫ್ಯಾನ್ಸ್ಗೆ ಈ ತರಹದ ಪವರ್ ಪ್ಯಾಕೆಟ್ ಟ್ರೈಲರ್ ಸಿಕ್ಕಿದ್ರೆ ಸುಮ್ನೆ ಇರ್ತಾರ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಮಾಡಿ ಹಬ್ಬದ ತರಾನೇ ಸೆಲೆಬ್ರೇಟ್ ಮಾಡ್ತಾರೆ. ಇದೇ ತಿಂಗಳ 11ಕ್ಕೆ ರಿಲೀಸ್ ಆಗ್ತಿರೋ ಡೆವಿಲ್ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಈ ಟ್ರೈಲರ್ ನ ನೋಡಿದ ನನಗೆ ಏನ್ ಅನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ದರ್ಶನ್ ಅವರ ಪರ್ಸನಲ್ ಲೈಫ್ ನಲ್ಲಿ ಏನೇ ಆಗಿರಬಹುದು, ಸಿನಿಮಾ ರಿಲೀಸ್ ಆಗೋ ಟೈಮ್ ನಲ್ಲಿ ಅವರು ಜೈಲ್ನಲ್ಲಿರಬಹುದು. ಆದ್ರೂ ಸಹ ಡೆವಿಲ್ ಸಿನಿಮಾ ಮುಂದಿನ ವಾರ 11ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಇವತ್ತು ರಿಲೀಸ್ ಆಗಿರೋ ಟ್ರೈಲರ್ ನಲ್ಲಂತೂ ಫುಲ್ ದರ್ಶನ್ ಅವರ ಡಾಮಿನೆನ್ಸ್ ಎದ್ದು ಕಾಣಿಸ್ತಾ ಇದೆ. ತುಂಬಾನೇ ಡಿಫರೆಂಟ್ ಶೇಡ್ಸ್ ಇರೋ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಅವರು ಹೀರೋನ ಅಥವಾ ವಿಲನ್ ತರ ಇರೋ ಹೀರೋನ ಅಂತ ಸಿನಿಮಾ ತಂಡ ರಿವೀಲ್ ಮಾಡಿಲ್ಲ. ಟ್ರೈಲರ್ ನ ನೋಡಿ ಸ್ಟೋರಿ ಈ ತರ ಇರಬಹುದು ಅಂತ ಗೆಸ್ ಮಾಡೋದು ತುಂಬಾನೇ ಕಷ್ಟ. ಆದ್ರೂ ಇದೊಂದು ಗ್ಯಾಂಗ್ಸ್ಟರ್ ಮತ್ತು ಅಂಡರ್ವರ್ಲ್ಡ್ ಬೇಸ್ಡ್ ಸಿನಿಮಾ ಅನ್ನೋದು ಕನ್ಫರ್ಮ್. ಟ್ರೈಲರ್ ನಲ್ಲಿ ವರ್ಕ್ ಆಗಿರೋ ಮೇಜರ್ ಪಾಯಿಂಟ್ ಏನು ಅಂದ್ರೆ ಅದು ಡೈಲಾಗ್ಸ್. ಪ್ರತಿಯೊಂದು ಡೈಲಾಗ್ ಸಾಕಾತ್ ಅರ್ಥ ಇದೆ. ಅದರಲ್ಲೂ ಎಲ್ಲಿ ಹೋದ್ರೂ ಬರ್ತೀಯಲ್ಲ, ಏನೋ ನಿನ್ ಪ್ರಾಬ್ಲಮ್. ಈ ಡೈಲಾಗ್ ನ ಯಾರಿಗೆ ಹೇಳಿದ್ದಾರಂತ ನಾನ್ ಹೇಳಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಬಿಡಿ. ಈ ತರಹದ ಡೈಲಾಗ್ಗಳು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಇರಬಹುದು ಅಂತ ನನ್ನ ಊಹೆ. ಸಿನಿಮಾನ ರಿಚ್ ಆಗಿ ತೆಗೆದಿದ್ದಾರೆ ಅನ್ನೋದು ಟ್ರೈಲರ್ ನ ನೋಡಿದ್ರೆ ಗೊತ್ತಾಗತ್ತೆ. ಹೀರೋಯಿನ್ ರಚನಾ ರೈಗೂ ಇಲ್ಲಿ ಒಂದೊಳ್ಳೆ ಇಂಪಾರ್ಟೆನ್ಸ್ ಇರೋ ಪಾತ್ರ ಸಿಕ್ಕಿದೆ ಅಂತ ಅನ್ಸತ್ತೆ. ಇನ್ನು ವಿಲನ್ ಯಾರು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ತೋರಿಸಿಲ್ಲ. ದರ್ಶನ್ ಅವರೇ ವಿಲನ್ನ. ಡಬಲ್ ರೋಲ್ ಏನಾದ್ರೂ ಇದೆಯಾ? ಫ್ಯಾನ್ಸ್ಗೆ ಅಂತಾನೆ ಸರ್ಪ್ರೈಸ್ ಟ್ವಿಸ್ಟ್ ಏನಾದ್ರೂ ಪ್ಲಾನ್ ಮಾಡಿದ್ದಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗುವವರೆಗೂ ನಾವು ಕಾಯಲೇಬೇಕು. ಸಿನಿಮಾ ಕಳೆದ ವರ್ಷ ಡಿಸೆಂಬರ್ 2024ಕ್ಕೆ ರಿಲೀಸ್ ಆಗಬೇಕಿತ್ತು. ಇನ್ಫ್ಯಾಕ್ಟ್ ಸಿನಿಮಾ ಶುರುವಾಗಿ ಆಲ್ಮೋಸ್ಟ್ 4 ವರ್ಷ ಕೂಡ ಆಯ್ತು. ಕೆಲವೊಂದು ಡಿಲೇ ಹಾಗೂ ದರ್ಶನ್ ಅವರು ಅವೈಲೇಬಲ್ ಇಲ್ಲದೆ ಇರೋ ಕಾರಣದಿಂದ ಶೂಟಿಂಗ್ ಪೋಸ್ಟ್ಪೋನ್ ಆಗಿ ಇವಾಗ ರಿಲೀಸ್ ಆಗ್ತಾ ಇದೆ. ಇನ್ನು ರಿಲೀಸ್ ಆಗಿರೋ ಸಾಂಗ್ಗಳು ಕೂಡ ಸೂಪರ್ ಆಗಿದೆ. ಅದರಲ್ಲೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಆಲ್ರೆಡಿ ಬ್ಲಾಕ್ ಬಸ್ಟರ್ ಆಗಿ ಎಲ್ಲ ಕಡೆ ಟ್ರೆಂಡಿಂಗ್ ನಲ್ಲಿದೆ. ಇನ್ನು ಸಿನಿಮಾದಲ್ಲಿ ಸಪೋರ್ಟಿಂಗ್ ಕಾಸ್ಟ್‌ಗಳ ದಂಡೇ ಇದೆ. ಅಚ್ಯುತ್ ಕುಮಾರ್, ಬಿಗ್ ಬಾಸ್‌ನ ಖ್ಯಾತಿಯ ಚಂದು, ವಿನಯ್ ಮತ್ತು ಗಿಲ್ಲಿ ನಟ ಈ ಸಿನಿಮಾದಲ್ಲಿ ಇದ್ದಾರೆ. ಟ್ರೈಲರ್‌ನ ಬಿಜಿಎಂ ಕೂಡ ಇಂಪ್ರೆಸಿವ್ ಆಗಿದೆ. ಆಕ್ಷನ್ ಸೀನ್ಸ್‌ಗಳಲ್ಲಿ ದರ್ಶನ್ ಅವರು ಸಾಕಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ರು. ಆಕ್ಷನ್ ಸೀನ್‌ಗಳಲ್ಲಿ ದರ್ಶನ್ ಅವರು ಫ್ಯಾನ್ಸ್‌ನ ಡಿಸಪಾಯಿಂಟ್ ಮಾಡಿದ್ದು ಇಲ್ವೇ ಇಲ್ಲ. ಈ ಸಿನಿಮಾದ ಆಕ್ಷನ್ ಸಹ ಫ್ಯಾನ್ಸ್‌ಗಳಿಗೆ ಗೂಸ್ ಬಂಪ್ಸ್ ನೀಡೋದಂತೂ ಪಕ್ಕಾ. ದರ್ಶನ್ ಅವರ ನ್ಯೂ ಲುಕ್, ಡಿಫರೆಂಟ್ ಮ್ಯಾನರಿಸಂನ ನೋಡೋದಕ್ಕೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ತುಂಬಾ ಟೈಮ್‌ನ ನಂತರ ಬರ್ತಾ ಇರೋ ದರ್ಶನ್‌ರ ಡೆವಿಲ್ ಸಿನಿಮಾ ನೋಡೋದಕ್ಕೆ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್‌ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್‌ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.